ಸ್ನೇಹಿತರೆ, ಇವತ್ತು ನಮ್ಮೆಲ್ಲರ ಆತ್ಮೀಯರು ಹಾಗೂ ಈ ಭಾಗದಲ್ಲಿ ಜನಾನುರಾಗಿತ್ವವನ್ನು ಉಳಿಸ್ಕೊಂಡು, ಅದು ಕನ್ನಡ ಸಾಹಿತ್ಯ ಪರಿಷತ್ ಇರಲಿ, ಯಾವುದೇ ಜನಪರ ಚಳುವಳಿಗಳಿರಲಿ, ಜನಸ್ಪಂದನೆ ಮಾಡ್ತಾ ಬಂದಿರತಕ್ಕಂಥವರು ನಮ್ಮ ರಾಧಾಕೃಷ್ಣ ಅಣ್ಣ ಅವರು. ಇವತ್ತು 58 ತುಂಬಿ 59ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಪ್ರಸ್ತುತ ಇವತ್ತು ಸಮಕಾಲೀನ ರಾಜಕಾರಣದಲ್ಲಿ ಇಂಥ ಹೃದಯವಂತ ವ್ಯಕ್ತಿ ತುಂಬ ಅಪರೂಪ. ಅದು ಪಕ್ಷಾತೀತವಾಗಿ ಜನ ಪ್ರೀತಿಸುವಂಥ ಒಂದು ವ್ಯಕ್ತಿತ್ವವನ್ನು ಪಡ್ಕೊಂಡಿರ್ತಕ್ಕಂಥ ರಾಧಾಕೃಷ್ಣ ಅವರು ಇನ್ನು ಹೆಚ್ಚಿನ ಮಟ್ಟಕ್ಕೆ, ಅದು ರಾಜಕೀಯ ಮಟ್ಟದಲ್ಲಿ ಬೆಳೀಲಿ, ನಮ್ಮೆಲ್ಲರ ಒಂದು ಪ್ರೀತಿ ಅವ್ರ ಜೊತೆಯಲ್ಲಿ ಇರ್ತದೆ ಅಂತ ಹೇಳ್ತಾ, ಜೊತೆಗೆ ನೂತನವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ರಾಜಾಜಿನಗರ ಕ್ಷೇತ್ರಕ್ಕೆ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬ ಕನ್ನಡದ ಹೋರಾಟಗಾರನಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಶುಭಕಾಮನೆಗಳನ್ನು ಈ ಸಂದರ್ಭ ತಿಳಿಸ್ತಾ ಇದ್ದೀನಿ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ. ಇಂದು ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಈ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರ TN ರಾಧಾಕೃಷ್ಣ ಅವರು ಇವತ್ತು ಹುಟ್ಟುಹಬ್ಬ. ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಯಾಕಂದರೆ ಜನಾನುರಾಗಿ, ನಮ್ಮ ಗೌಡ್ರು ಹೇಳಿದಾಗೆ ಜನಾನುರಾಗಿ, ಎಲ್ಲರನ್ನು ಕಂಡ್ರೂ ಪಾಪ ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅವರು ಭಾಗಿಯಾಗ್ತಾರೆ. ಅಂತಹ ಒಂದು ಹೇಳಬೇಕು ಅಂದರೆ ಸಹೃದಯ ಮನಸ್ಸು, ಅಂಥ ಸಹೃದಯ ಮನಸ್ಸು ಇರುವಂಥ ವ್ಯಕ್ತಿಗಳು ಸಿಗದೆ ಕಮ್ಮ ಈಗಿನ ರಾಜಕಾರಣದಲ್ಲಿ. ಹಾಗಾಗಿ ಮುಂದಿನ ರಾಜಕೀಯ ಜೀವನ ಅವ್ರದ್ದು ಸುಗಮವಾಗಿರಲಿ. ದೇವರು ಈ ಭಾಗದಲ್ಲಿ ಒಂದು ಒಳ್ಳೆ ಕಾರ್ಪೊರೇಟರ್ ಆಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆರೈಕೆಗಳನ್ನು ಮಾಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಧಾಕೃಷ್ಣ ಸಾಹೇಬರು ಅಂದ ತಕ್ಷಣ ನನಗೆ ಜ್ಞಾಪಕ ಬರುವಂಥದ್ದು ಬಹಳ ಸರಳ ವ್ಯಕ್ತಿತ್ವದ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರನ್ನೂ ಪ್ರೀತಿಸುವ ಅತ್ಯಂತ ನಮ್ಮ ಆತ್ಮೀಯ ಮಿತ್ರರಾದ TN ರಾಧಾಕೃಷ್ಣ ಸಾಹೇಬರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ. ಭಗವಂತ ಮುಂದಿನ ದಿನಗಳಲ್ಲಿ ಅವರಿಗೆ ಆರೋಗ್ಯ ಐಶ್ವರ್ಯ ಮತ್ತು ಸಮಾಜ ಸೇವೆಗೆ ಉನ್ನತವಾದ ಸ್ಥಾನಮಾನಗಳನ್ನು ದೊರಕಿಸಿಕೊಡಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನವಕರ್ನಾಟಕ ಯುವಶಕ್ತಿ ಅಧ್ಯಕ್ಷರಾದಂಥ ನಮ್ಮ ಲಿಂಗೇಗೌಡರು ಮತ್ತು ಕೆಂಪೇಗೌಡರು, ನಮ್ಮ ವೆಂಕಟೇಶಣ್ಣವರು, ಇನ್ನೂ ಅನೇಕ ಮುಖಂಡರು ಅವರ ಆತ್ಮೀಯ ಮಿತ್ರರು ಬಂದಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ನಮ್ಮ TN ರಾಧಾಕೃಷ್ಣ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತೇನೆ. ನಮಸ್ಕಾರ. ನೀವು ಹೇಳಿದಾಗೆ ನಂದು ಇವತ್ತು ಜನ್ಮದಿನ. ಎಲ್ಲ ಸ್ನೇಹಿತ ಬಂಧುಗಳಿಗೆ ಅಂತ ಇದು ನಮ್ಮ ಆಫೀಸ್ ಮುಂಭಾಗ ಒಂದು ಎಲ್ಲರೂ ಖುಷಿಯಾಗಿ ಬುರ್ಜಿಯಲ್ಲಿ ತಿಂದ್ಕೊಂಡು ಶುಭ ಕೋರ್ತಾ ಎಲ್ಲ ಸ್ನೇಹಿತರು ಹೋಗ್ತಾ ಇದ್ದಾರೆ. ಅವರಿಗೆಲ್ಲ ನಿಮ್ಮ ಮೂಲಕ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್, GBA ಕೂಡ ಆಗಿದೆ ಸರ್, ಈಗ ಅದರ ಬಗ್ಗೆ ಅನಿಸಿಕೆ ಏನು ಸರ್? GBA ಆಗಿರೋದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಳ್ಳೆಯದೇ. ಅಧಿಕಾರ ವಿಕೇಂದ್ರೀಕರಣ ನಮ್ಮ ಸರ್ಕಾರದ ದೃಷ್ಟಿ. ಆದಷ್ಟು ಬೇಗ ಚುನಾವಣೆಗಳು ಮುಗಿದು 5 ಕಾರ್ಪೊರೇಷನ್ಗಳು ರಚನೆಯಾಗಿ, ಆಗಲೇ GBA ರಚನೆಯಾಗಿದೆ. ಕಾರ್ಪೊರೇಷನ್ಗಳು ಬಂದು ಅಧಿಕಾರ ವಹಿಸ್ಕೊಂಡ ಮೇಲೆ ಜನಸ್ನೇಹಿ ಕೆಲಸಗಳು, ಚಟುವಟಿಕೆಗಳು ಭಾಳ ಯಶಸ್ವಿಯಾಗಿ ಸುಗಮವಾಗಿ ಆಗಲಿ ಅಂತ ನಾವುಗಳಾದರೂ ಆಸೆ ಪಡ್ತಾ ಇದ್ದೀವಿ. ಆ ಒಂದು GBA ಉದ್ದೇಶನೇ ಸರ್. ಗುಂಡಿ ಮುಚ್ಚ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ. ತಾವು ನೋಡಿದಾಗ ವಿಪರೀತ ಮಳೆಗಳು, ಕಳೆದ ಬಾರಿ ಗುಂಡಿಗಳು ಮುಚ್ಚಿದೇ ಸ್ವಲ್ಪ ಪ್ರಮಾದ ಆಗಿತ್ತು ಅಂತ ಕಾಣುತ್ತೆ. ಈಗಂತೂ ಸಾಕಷ್ಟು ಗುಂಡಿಗಳು ಈಗಾಗಲೇ ಯುದ್ಧೋಪಾದಿಯಲ್ಲಿ ಗುಂಡಿಗಳು ಮುಚ್ಚೋ ಕಾರ್ಯಕ್ರಮ ನಡೀತಾ ಇದೆ ಸರ್ಕಾರದ ವತಿಯಿಂದ. ಸೊ ಇಷ್ಟರಲ್ಲಿ ಮಳೆ ಕೂಡ ಜಾಸ್ತಿ ಇದೆ. ಮಳೆಯೆಲ್ಲ ಮುಗಿದ ಮೇಲೆ ಗುಂಡಿ ಸಮಸ್ಯೆ ಮುಗಿಯುತ್ತೆ. ಹಾಗೆಯೇ ಮುಂಬರುವ ದೀಪಗಳ ಹಬ್ಬ ಎಲ್ರಿಗೂ ಸಮಸ್ತ ನಾಡಿನ ಜನತೆಗೆ ಶುಭ ತರಲಿ. ಆ ದೇವರು ಒಳ್ಳೇದು ಮಾಡಲಿ. ಈ ದೀಪದ ಬೆಳಕಿನ ಹಬ್ಬದಲ್ಲಿ ಎಲ್ಲರೂ ಒಂದು ಜೀವನ ಹಬ್ಬವಾಗಿ ಪರಿಣಮಿಸಲಿ. ದೀಪದ ಥರ ಬೆಳಗಲಿ ಎಲ್ಲರ ಜೀವನ.